ವೀಕ್ 2 ವೀಕ್ಸ್ 1 ಮಂತ್ ಆದ್ರೂ ನೋ ರೆಸ್ಪಾನ್ಸ್ ಕೊಂಡು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಲ್ಲ. ಕಡಕ್ಕೆ ಇವಾಗ ನನ್ನ ಯಜಮಾನ್ರು ಇಳ್ದಿದ್ದಾರೆ, ನೋಡೋರ್ಗು ನೋಡಿದ್ರು. ಚೆನ್ನಾಗಿದೆ, ತಿನ್ನಿ. ಹಾಯ್ ಹಲೋ ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ವಿಡಿಯೋನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಸುಭಾಷಿತ ಬಂದ್ಬಿಟ್ಟು, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಈ ಥರ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ಸು ಶಕ್ಷಯ್. ಸೊ ಇವತ್ತು ನನ್ನ ವ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೇ ಮಾಮೂಲಿ ಕೆಲಸಗಳು ಇದ್ದೇ ಇರ್ತವೆ. ಬಾಣ್ತಿ ಮನೆ ಅಂದಮೇಲೆ ತುಂಬ ಅಂದರೆ ತುಂಬ ಕೆಲಸ. ಹಾಗೆ ನಮ್ಮ ಅಪ್ಪ ಅಮ್ಮ ಬೇರೆ ಬಂದೋದ್ರ, ಸೊ ಅದೊಂದು ಸ್ವಲ್ಪ ಬೇಜಾರಿತ್ತು. ಹಾಗೆ ಡೈಲಿ ಕೆಲಸಗಳಂತೂ ಹೇಳೋಕ್ಕೆ ಹೋಗ್ಬಾರ್ದು, ಅಷ್ಟು ಕೆಲಸ ಇರ್ತವೆ. ಸೊ ಹಾಗಾಗಿ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟೇ ಬರುತ್ತೆ. ಸೊ ದಯವಿಟ್ಟು ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನನಗೆ ಏನು ಈಗ ಬಾಣ್ತಿಯಲ್ಲ, ಸೊ ಏನು ಸ್ನ್ಯಾಕ್ಸು ಆಚೆದು ಏನು ಕೊಡಲ್ಲ, ಮನೆಯಲ್ಲೂ ಅಷ್ಟೇ ಜಾಸ್ತಿ ಎಣ್ಣೆಲಿ ಕರೆದಿದ್ದು ಏನು ಕೊಡಲ್ಲ. ಸೊ ಹಾಗಾಗಿ ನನಗೆ ಅಂತಲೇ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದಾರೆ ಅಮ್ಮ. ಸೊ ಹಾಗಾಗಿ ಅದೇನು ಸ್ನ್ಯಾಕ್ಸು ಅದು ಎಲ್ಲರೂ ತಿನ್ಬೋದು, ಬಟ್ ಬಾಣ್ತಿರಿಗೆ ಅದು ಯೂಸ್ ಆಗುತ್ತೆ. ನನ್ನ ಗಂಡ ತಿನ್ನಲ್ಲ ಅಂತ ಅವಾಗಲಿಂದ ಹೇಳ್ತಾರೆ, ಯಾಕೆಂದರೆ ತುಪ್ಪದಲ್ಲಿ ಮಾಡೋದಲ್ಲ, ಅವರಿಗೆ ತುಪ್ಪದಲ್ಲಿ ಮಾಡೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಏನು ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದಾರೆ ಅಮ್ಮ ಸ್ಪೆಷಲ್ ಆಗಿ ಅಂತ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ, ಓಕೆನಾ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಪ್ರೆಗ್ನೆಂಟ್ ಇದ್ದಾಗ ಇವಾಗ ಏನಾದರೂ ಕೇಳಿದೆ ಅಂದ್ಕೊಳ್ಳಿ, ತಕ್ಷಣ ಮಾಡ್ಕೊಡೋರು ಅಮ್ಮ ಮಗ. ಈ ಕೇಳಿ 1 ವೀಕ್ 2 ವೀಕ್ಸ್ 1 ಮಂತ್ ಆದರೂ ನೋ ರೆಸ್ಪಾನ್ಸ್. ನಾನೇ ಹೋಗಿ ನಾನು ಹೇಳಿದ್ ನೆನಪಾಯ್ತಾ? ಇವತ್ತು ನೋಡ್ರಿ, ಇವತ್ತು ಹೇಳಿದಕ್ಕೆ ಮಾಡ್ಕೊಡ್ತಿರೋದು, ಇಲ್ಲಾಂದ್ರೆ ಮಾಡ್ಕೊಡ್ತಾ ಇರಲಿಲ್ಲ. ಫುಲ್ ಬಿಸಿ ನಾವು. ನೀವೇನು ಬಿಸಿ? ಎಲ್ಲ ಬಿಸಿ. ಅದೇ ಏನು ತುಂಬಾ ಬಿಸಿ, ಅವರು ಹೇಳಕ್ಕಾಗಲ್ಲ. ನಮ್ಮ ಭದ್ರಾವತಿಲಿ ಗೊತ್ತಲ್ಲ, ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಸೊ ಸೋನೆ ಕೂಡ ಬರ್ತಾನೆ ಇದೆ, ತೋರಿಸ್ತೀನಿ ರೀ. ನಮ್ದಿದು ಮಾವಿನ ಮರ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಸೊ ನೋಡೋಕ್ಕೆ ಒಂಥರ ಖುಷಿ ನನಗೆ. ನಾನು ಡೈಲಿ ಬೆಳಗ್ಗೆ ಸಂಜೆ ಇಲ್ಲಿ ಬಂದು ನೋಡಿಕೊಂಡು ಖುಷಿ ಆಗುತ್ತೆ ನನಗೆ. ಹಾಗೆ ಇಲ್ಲಿ ರೋಸ್ ಕೂಡ ಬಿಡುತ್ತಲ್ಲ, ಸೊ ಅದನ್ನು ಡೈಲಿ ಬರ್ತೀನಿ. ಇವತ್ತು ರೋಸ್ ಬಿಟ್ಟಿದೆ, ಇನ್ನು ಎಷ್ಟು ಮೊಗ್ಗಿದೆ, ಇನ್ನು ಎಷ್ಟು ಮೊಗ್ಗು ಬಿಡೋದಿದೆ ಅಂತ ಎಲ್ಲ ನೋಡ್ಕೊಂಡು ಹೋಗ್ತೀನಿ. ನನಗೆ ರೋಸ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಪ್ರತಿಯೊಂದ್ರ ಜೊತೆನೂ ನೋಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಹೋಗ್ತೀನಿ. ನಮ್ಮ ಮನೆಯವ್ರಿಗೂ ಇಷ್ಟನೇ ಅಲ್ಲ. ಓ, ನನ್ನ ಮಗ ಕಿರ್ಚ್ತವನೆ, ಹೊಟ್ಟೆ ಹಸ್ತಿದೆ ಅನ್ಸುತ್ತೆ ಅವನಿಗೆ. ಓಕೆ ಬನ್ನಿ, ಏನು ಸ್ನ್ಯಾಕ್ಸ್ ಮಾಡ್ಕೊಡ್ತೀರಾ ಹೇಳಲ್ವಾ? ನನಗೆ ಗೊತ್ತಿಲ್ಲಪ್ಪ, ಅದೇನೋ ಮೆಂತೆ ಸೊಪ್ಪು ಕಟ್ಲೆಟ್. ನಮ್ಮ ಮನೆಯವರು ನಾನ್ ವೆಜಿಟೇರಿಯನ್ನೇ, ಬಟ್ ಇವಾಗ ನಾನು ಸಹವಾಸ ಮಾಡಿದಾಗಿಂದ ಸ್ವಲ್ಪ ನಾನ್ ವೆಜ್ನ ಕಮ್ಮಿ ಮಾಡಿದ್ದಾರೆ. ಅಂದರೆ ನಾನು ನಾನ್ ವೆಜ್ ತಿಂತೀನಿ, ಬಟ್ ವಾರದ ದಿನ ಎಲ್ಲ ಮುಟ್ಟಲ್ಲ. ಇವರು ವಾರನೂ ನೋಡ್ತಾ ಇರಲಿಲ್ಲ, ಬಟ್ ಈಗ ಇವರು ಕೂಡ ವಾರ ನೋಡ್ತಾರೆ. ಎಲ್ಲ ನನ್ನ ಪ್ರಭಾವ. ಓಕೆ ಬನ್ನಿ, ಅಮ್ಮ ಏನು ಸ್ನ್ಯಾಕ್ಸ್ ಮಾಡ್ಕೊಡ್ತಾರೆ ಇವಾಗ. ಅವ್ರು ಸದ್ಯಕ್ಕೆ ಏನು ಮಾಡ್ತಿದ್ದಾರೆ, ನನ್ನ ಮಗ ಎದ್ದಿದ್ದಾನ, ಅವ್ರ ಜೊತೆ ಆಟ ಆಡ್ತಿರ್ತಾರೆ. ಅವ್ರಿಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನಮ್ಮ ಮಾವ ಅಂತೂ ಬಿಡಿ, ಪಾಪು ಜೊತೆ ಇದ್ಬಿಟ್ರೆ ಮುಗೀತು, ಅವರು ಎಲ್ಲ ಮರ್ತು ಬಿಡ್ತಾರೆ ಅಲ್ವಾ? ನನ್ನ ಮಕ್ಕಳಿರೋ ಚಂದ. ನನಗೆ ಏನು ಗೊತ್ತಾ, ಮನೆಯಲ್ಲಿ ತುಂಬ ಜನ ಇರಬೇಕು, ಗಲಿಬಿಲ್ಲಿ ಅಂತಿರಬೇಕು, ಒಂಥರ ಜಾಯಿಂಟ್ ಫ್ಯಾಮಿಲಿ ನಂಗೆ ಸಖತ್ ಇಷ್ಟ. ಈಗ ಜಾಯಿಂಟ್ ಫ್ಯಾಮಿಲಿನೇ ಆಗ್ತಿದೆ. ನಮ್ಮ ಅಪ್ಪ ಅಮ್ಮ ಬಂದು ಹೋಗೋದು ಮಾಡಿದ್ರೆ ನಂಗೆ ಖುಷಿ. ಬಟ್ ಅವ್ರೀಗ 20 ಡೇಸ್ ಆದ್ಮೇಲೆ ಬಂದು ಹೋದ್ರಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಅಂದರೆ ಅವ್ರು ಇರಲಿಲ್ಲ, ಇದ್ದಿದ್ರೆ ಬರೋರು. ಅವ್ನು ಈಗಲೇ ಹೋಗೋದೇ ಇಲ್ಲ ಹೊಸಬ್ರ ಹತ್ರ, ಗೊತ್ತಾ? ನೆನೆ ನಮ್ಮ ಅಮ್ಮನ ಹತ್ರ ಹೋಗೇ ಇಲ್ಲ ಅವನು. ಆಮೇಲೆ ಸ್ವಲ್ಪ ಹೇಳಿದ್ಮೇಲೆ ಹೋದ. ಎಲ್ಲ ತಿಳ್ಕೊಂಡ್ಬಿಡ್ತಾವ ನೋಡಿ ಈಗಿನ ಮಕ್ಕಳು. ಸರಿ ಬನ್ನಿ, ಏನು ಸ್ನ್ಯಾಕ್ಸ್ ಮಾಡ್ತಾವ್ ನೋಡೋಣ. ಸ್ನ್ಯಾಕ್ಸ್ ಏನು ಸ್ಪೆಷಲ್ ಮಾಡಿಕೊಡ್ತಿದ್ದೀರಾ ನನಗೆ ಇವತ್ತು? ಮೆಂತೆ ಕಟ್ಲೆಟ್. ಓಕೆ, ಫಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀರಾ? ಸ್ವಲ್ಪ ಅವಲಕ್ಕಿ ನೆನೆಸ್ಕೊಂಡು ಮೆತ್ತಗೆ ಮಾಡ್ಕೋಬೇಕಿದು. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಲ್ಲ? ಇದು ಅವಳೆ ಬೀಜ, ಇದ್ರ ಜೊತೆ ನಾನು ಕುಡಿಬೇಕು. ಸೊ ಅದಕ್ಕೆ ಅವಲಕ್ಕಿ, ನೆನೆಸ್ಕೊಂಡಿರೋ ಅವಲಕ್ಕಿ ಇದು ಈರುಳ್ಳಿ ಅದಕ್ಕೆ ಕುದಿಗೆ
ಮತ್ತು ಮೆಂತ್ಯ ಸೊಪ್ಪು, ಒಂದು ಕಟ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ. ಇಷ್ಟೇನಾ? ಜೊತೆಗೆ ಜೀರಿಗೆ ಪುಡಿನಾ ಮೆಣಸಿನ ಪುಡಿನಾ? ಜೀರಿಗೆ ಪುಡಿ. ಜೀರಿಗೆ ಪುಡಿ ಇದೆಯಾ? ಯಾವುದು? ಇಲ್ಲಿ ಹಿಂದೆ ಅಲ್ಲ, ಅದು ಗಸಗಸೆ. ಇದೆ ಜೀರಿಗೆ ಪುಡಿ. ಸ್ವಲ್ಪ ಮೆಣಸಿನ ಪುಡಿ, ಇದು ಜೀರಿಗೆ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಖಾರ ಇರಲಿ ಅಂತ ಅಲ್ವಾ? ಸಪ್ಪೆ ತಿಂದು ತಿಂದು ಬೇಜಾರಾಗಿದೆ ನನಗೂ. ಸ್ವಲ್ಪ ಖಾರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಾ? ಬೇಗ ಆಗುತ್ತೆ, ಪಟಾಪಟ್ ಅಂತಲ್ವಾ? ಅವಲಕ್ಕಿ ತೊಳೆದು ಇಟ್ಕೊಂಡು ಎಲ್ಲ ಹೆಚ್ಕೊಂಡ್ಬಿಟ್ರೆ ಆಯ್ತು. ಇದ್ರೆ ಕ್ಯಾರೆಟ್, ಒಂದು ಸ್ವಲ್ಪ ಕ್ಯಾರೆಟ್ ಇದ್ರೆ ಕ್ಯಾರೆಟ್, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗರಿ ಗರಿ ಬರ್ಲಿ ಅಂತ. ಅವಲಕ್ಕಿನೂ ಗರಿ ಗರಿ ಬರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಗರಿ ಗರಿ ಬರ್ಲಿ ಅಂತ. ಇದಕ್ಕೆ ನೀರು ಹಾಕೋಬೇಕಾ? ನೋಡೋದು, ಅವಲಕ್ಕಿ ಒಳಗೆ ನೀರಿದ್ರೆ ಇದು ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಹಂಗೆ ಕಟ್ಲೆ ಇಡ್ತಾರಲ್ಲ, ಕಾಟ್ ಹೊಡಿತೈತೆ. ತವಾ ಫ್ರೈ ಪಂಕಜ. ತವಾ ಫ್ರೈ ಅಲ್ಲ, ಕಟ್ಲೆಟ್ ಬೇಕಾ? ನೋ, ಅದೇನೋ ಅಂತಾರಲ್ಲ ಗಾದೆ ನಮ್ ಕಡೆ, ಅಮ್ಮ ಹೇಳ. ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ. ಅದು ಬಾಣ್ತಿಗಪ್ಪ, ಕರಿಯಲ್ಲ, ಸುಮ್ಮನೆ ಹಂಗೆ ಸ್ವಲ್ಪ ಎಣ್ಣೆ ತುಪ್ಪ ಬಿಟ್ಟು ಬೇಯಿಸೋದಷ್ಟೇ. ತವಾ ಫ್ರೈ ಅಂತ ಹೇಳ್ತೀನಿ. ಮೋಸ ನಡೆಯುತ್ತೆ, ಬಿಹೈಂಡ್ ದ ಸ್ಕ್ರೀನ್ ಏನಾಗುತ್ತೆ ನಾನು ಹೇಳ್ತೀನಿ. 2 ಮಾತ್ರ ತುಪ್ಪದಲ್ಲಿ ಕರೀತಾರೆ, ಆಮೇಲೆ ಮಿಕ್ಕಿದ ಎಣ್ಣೆ ಕರ್ಕಡೆ ತಿಂತಾರೆ. ಅವಳಿಗೆ ಮಾತ್ರ ತುಪ್ಪದಲ್ಲಿ ಕರ್ಕೊಡ್ತೀನಿ, ಆಮೇಲೆ ನನಗ್ ಮಾತ್ರ ತುಪ್ಪದಲ್ಲಿ, ನಿಮಗೆಲ್ಲ ಎಣ್ಣೆಯಲ್ಲಿ. ಈಗಿನ ಕಾಲದಲ್ಲಿ ಬಾಣ್ತಿ ತರ ಇಲ್ಲ. ಕ್ಯಾಮ್ರಾಮ್ಯಾನ್ ಅಕ್ಷಯ್ ಜೊತೆ ಸುಷ್ಮಾ, ನಮ್ ಜೊತೆ ಇದ್ದಾರೆ ಸುಧಾ ಅವರು. ಕಿಲಾಡಿ ಕಿಚನ್ ಅಂತ ಹೇಳಿ ಹೊಸ ಚಾನಲ್ ಶುರು ಆಗ್ತಾ ಇದೆ, ಕಸರಸ ಚಾನೆಲ್. ಎಂತ ಮಾತು ಪಂಕಜ, ಬೇಡವಾ? ಕಿಲಾಡಿನೇ ಚೆನ್ನಾಯ್ತಾ? ಅದು ಬೇಡ, ಕಿಚನ್ನೇ ಬೇಡವಾ? ಬರೀ ಹೋಗೋಣ, ಕಿಚನ್ ಅಲ್ಲೇ ಇರೋದು ನಾವು. ಇನ್ನೊಂದು 3 ತಿಂಗಳು ನಾನು ಕಿಚನಿಗೆ ತಲೆ ಹಾಕಿ ಮಲಗಲ್ಲ. 2 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ 2 ತಿಂಗಳು ಅಂತಾನೆ ಇದ್ದಾರೆ. ಆ 2 ತಿಂಗಳು ಹೋಗ್ತಾನೆ ಇದೆ, ಇವ್ರು ಹೇಳ್ತಾನೆ ಇದ್ದಾರೆ. ಇಲ್ಲ ಅಲ್ವಾ? 3 ತಿಂಗಳಾಯ್ತು, 2 ತಿಂಗಳು ಅಷ್ಟೇ. ಈಗ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಇವಾಗ ಕೋಪ ಬಂದಿದೆ ಅಲ್ವಾ? ಏನಿಲ್ಲ, ಮಮ್ಮಿದು ಒಂದೇ ಕೆಲಸ ಬಾಯ ತೊಳೆಯೋದು, ಅಮ್ಮದು ಒಂದೇ ಕೆಲಸ ಮನೆ ಹೊಸ. ಇಲ್ಲ, ಮಮ್ಮಿಗೆ ಪಾತ್ರೆ ತೊಳೆಯೋದಂದ್ರೆ ಇಷ್ಟ ಇಲ್ಲ. ಪಾತ್ರೆ ತೊಳೆಯೋದೇ ಬೇಕಿದ್ರೆ ಬಟ್ಟೆ ಎಷ್ಟಿದ್ರು ತೊಳಿತಾರೆ, ಪಾತ್ರೆ ಮಾತ್ರ ತೊಳೆಯಲ್ಲ. ನನಗೆ ಬಟ್ಟೆ ಅಂದ್ರೆ ವಾಷಿಂಗ್ ಮಿಷಿನ್ ಇದ್ರು ಕೈಯಲ್ಲಿ ಬಟ್ಟೆ ತೊಳೆದಾಗ್ತೀನಿ, ಗೊತ್ತಾ? ಬಟ್ಟೆ ತೊಳೆಯೋದು ಇಷ್ಟ ನಂಗೆ. ಬಟ್ಟೆ ತೊಳೆಯೋದು ಇಷ್ಟ ಇಲ್ಲ, ಪಾತ್ರೆ ಎಷ್ಟಿದ್ರು ತೊಳಿತೀನಿ. ಹಿಂಗೆ ಕಾಂಬಿನೇಷನ್. ಸ್ವಲ್ಪ ತುಪ್ಪ ಹಾಕ್ತಿದ್ದಾರೆ, ನನಗ್ ಮಾತ್ರ ತುಪ್ಪದಲ್ಲಿ ಮಾಡ್ಕೊಡ್ತಾರೆ, ಅವರೆಲ್ಲ ಮತ್ತೆ ಸಪ್ರೇಟ್ ಆಗಿ ಎಣ್ಣೆಲಿ ಮಾಡ್ಕೊತಾರೆ. ಈ ತರ ಮಾಡ್ಬಿಟ್ಟು ಸ್ವಲ್ಪ ಹಿಂಗೆ. ಇದನ್ನ ಯಾವಾಗ ಕೇಳಿದ್ದು ನಾನು? ಒಂದು 15 ದಿನ ಆಯ್ತು ಅನ್ಸುತ್ತೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಏನ್ ತಕ್ಷಣ ಮಾಡ್ಕೊಡ್ತಿದ್ರು ತಾನೆ. ಅವಾಗ ನನ್ನ ಅಮ್ಮಗ ಕೇಳ್ತಾ ಇದ್ದ. ಅಮ್ಮ ಇಲ್ಲ, ತುಪ್ಪ ಎಲ್ಲ ಕೆಳಗೋಯ್ತು. ಸಣ್ಣ ಉರಿ ಮಾಡ್ಕೋಬೇಕು. ಅದೇನೋ ಅಂತಾರಲ್ಲ, ಸೂರ್ಯಂಗೆ ಟಾರ್ಚಾ, ತಿರುಪತಿಗೆ ಲಡ್ಡುನಾ? ನನ್ನ ಹತ್ರನೇ ಬಂದು ಕ್ಯಾಮ್ರಾ ಹೆಂಗ್ ಹಿಡಿಯೋದು ಅಂತ ಹೇಳ್ಕೊಡ್ತೀರಾ ಅಲ್ವಮ್ಮ? ನಾನು ಇವ್ರಕ್ಕಿಂತ ಚೆನ್ನಾಗಿ ಮಾಡಲ್ವಾ?
ಹಿಂಗೆ ನಾನು ನಿಮ್ ತರ ತಡೀರಿ ಅನ್ನಲ್ಲ, ನಾನೇ ಮಾಡ್ಕೊಂತೀನಿ. ಅದಕ್ಕೆಲ್ಲ ಕಲೆ ಇರ್ಬೇಕು. ಬಿಹೈಂಡ್ ದ ಸ್ಕ್ರೀನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಇವ್ರಿಗೆ ಮೊಬೈಲ್ ಹಿಡ್ಕೊಳಕ್ಕೆ ಒಬ್ರು ಬೇಕು, ಇಟ್ಕೊಂಡಿಲ್ಲ ಅಂದರೆ ನೀವೇನು ಏನು ಹೆಲ್ಪ್ ಮಾಡಲ್ಲ ನನಗೆ ಅಂತ ಜಗಳ ಆಡ್ತಾರೆ. ಇಲ್ಲಿ ವಿಡಿಯೋ ಆನ್ ಆಗಿದೆ ಅಂತ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇರೋದು. ಟೀನ್ 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 ಸುಧಾಮ ಸತ್ಯ ಕಡೆ. ನನಗೂ ಟೈಮ್ ಬರುತ್ತೆ, ಅವಾಗ ನನಗೂ ಟೈಮ್ ಬರುತ್ತೆ ಅಲ್ವಾ. ಇದಿಷ್ಟು ನನಗೆ ಯಾರು ಕಣ್ಣಾಕ್ಬಿಡ್ರಿ, ಒಂದು ಚೂರು ಕೊಡಲ್ಲ, ಯಾಕಂದ್ರೆ ನೀವು ತುಪ್ಪದಲ್ಲಿ ತಿನ್ನಲ್ಲ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೀರಾ. ಸೊ ಹಾಗಾಗಿ ಅಮ್ಮ ಒಂದು ಗೇಮ್ ಆಡ್ತೀರಾ ಇದೆಲ್ಲ ಆದ್ಮೇಲೆ. ಏನಾದ್ರೂ ನೀವು ಆ ಗೇಮಲ್ಲಿ ವಿನ್ ಆದ್ರೆ ನೀವ್ ಹೇಳಿದ್ದೆಲ್ಲ ನಾನು ಕೇಳ್ತೀನಿ. ಅವತ್ತಿನ ದಿನ ಫುಲ್ ನೀವ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಅಕಸ್ಮಾತ್ ನೀವ್ ಸೋತ್ರೆ ನೀವ್ ಮತ ಹೇಳಿದ್ದೆಲ್ಲ ನೀವ್ ಮಾಡ್ಬೇಕು ಅವತ್ತಿನ ದಿನ ಫುಲ್. ನಾನ್ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಅವ್ರ ಹತ್ರ ಹೇಳಿಸ್ತೀನಿ. ಹೆಂಗೆ ಐಡಿಯಾ ಬೇಡವಾ? ವಿನ್ ಆಗ್ತೀನಿ ಅನ್ನೋದು ನಮ್ಗೆ ಇಲ್ವಾ? ಹಾಗಿದ್ರೆ ಬಿಡಿ, ಯಾಕೆ ಎದ್ಕೊಂತೀರಾ? ಕೇಳ್ಬೇಕಲ್ಲ ಆಮೇಲೆ ಅಂತ. ಅಯ್ಯ ಅದ್ರಲ್ಲೇನೆ, ಡೈಲಿ ಅದೇ ತಾನೇ ಮಾಡ್ತಿರೋದು. ಚೆನ್ನಾಗಿಲ್ವಾ? ಕಂಟೆಂಟ್ ನೋಡ್ದೆ ಹೆಂಗಿರುತ್ತೆ. ನಾನು ಫ್ರೆಂಡ್ಸ್ ನೋಡ್ರಿ, ಒಂದು ವಾರದಿಂದ ಒಂದ್ ವಾರ ಅಲ್ಲ 15 ದಿನ ನೀವಾದ್ರೂ ಬೋಂಡಾ ತಿಂತೀರಾ, ಚಿಪ್ಸ್ ತಿಂತೀರಾ, ನನ್ ಮುಂದೆನೆ ತಿಂತೀರಾ. ಅದು ನಂಗೆ ಹೆಂಗು ಆಗ್ಬೇಡ, ಬಾಣ್ತಿದ್ದಾಳೆ ತಿನ್ಬಾರ್ದು ಅವೆಲ್ಲ ಅನ್ಸಲ್ಲ. ಬಿಹೈಂಡ್ ದ ಸೀನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವಳು ಬಾಣ್ತಿ ಊಟ ತಿನ್ನಕ್ ತಾವು ತಿಂತಾ ಇದೀವಿ, ಸಪ್ರೇಟ್ ಅಡುಗೆ ಮಾಡ್ತಾರೆ ನಮ್ಮ ಮನೇಲಿ. ಇದು ಮತ್ತೆ ಕ್ಯಾಮ್ರಾ ಇದೆ ಅಂತ ಡೌ ಮಾಡ್ತಿರೋ ಜನಗಳು, ನಂಬಕ್ ಹೋಗ್ಬೇಡಿ. ಯಾಕೋ ನನ್ ಬಾಯಿಗೆ ಅದೇ ಕುಚ್ಲಾ. ಇನ್ನ ಅಳವೆ ಬೀಜ ಕುದಿಯಕ್ಕಿಡ್ಲಾ? ನಿಮ್ಗೂ ಬೇಕಾ? ಸೊ ಇದು ಅಳವೆ ಬೀಜ ಏನು ಕೊಡ್ತಾರೆ ಅಂದ್ರೆ ಸೊಂಟಕ್ಕೆ ಬೋನ್ಸಿಗೆಲ್ಲ ಒಳ್ಳೇದು ಅಂತ. ಸೊ ನಾನು ಅಮ್ಮ ಇಬ್ರು ಕುಡಿತೀವಿ, ನಂಗೆ ಗಂಡ ಕುಡಿಯಲ್ಲ. ಹಾಗೆ ಇದು ತುಂಬಾ ಹೆಲ್ತಿ ಕೂಡ, ಸ್ವಲ್ಪ ಎನರ್ಜಿ ಜಾಸ್ತಿ. ಇದಕ್ಕೆ ಹಾಲು ಹಾಕೊಂಡು ಗಂಜಿ ತರ ಮಾಡ್ಕೊಂತ, ನನಗೆ ಅದು ಹಾಲು ಹಾಕಿದ್ರೆ ಕುಡಿಯಕ್ಕೆ ಆಗಲ್ಲ. ಸೊ ಹಾಗಾಗಿ ಪ್ಲೈನ್ ಆಗಿ ಕುಡಿತೀನಿ. ಇದಕ್ಕೆ ಬೆಲ್ಲ, ಆರ್ಗ್ಯಾನಿಕ್ ಸಾಕಮ್ಮ. ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ಅದಾದ್ರೂ ಯೂಸ್ ಮಾಡ್ಕೋಬಹುದು ನಾವು. ಇದು ಪ್ಯೂರ್ ಬೆಲ್ಲನೇ, ಬಟ್ ಇದು ಈ ಬೆಲ್ಲನ ತರಿಸ್ಕೊತೀವಿ. ಹಾಗಾಗಿ ಇದು ಟ್ಯೂಬ್ ಬೆಲ್ಲ ಹಾಕಿದೀವಿ. ಯಾವ್ದಾದ್ರು ಹಾಕ್ಬೋದು, ಬಟ್ ಬೆಲ್ಲ ಹಾಕ್ಬೇಕು, ಚೆನ್ನಾಗಿರುತ್ತೆ. ತುಪ್ಪ ಇದು ಸಕ್ಕರೆ ಯೂಸ್ ಮಾಡಬಾರ್ದು. ತುಪ್ಪದ ವಾಸನೆ ಕಡಕ್ಕೆ. ಇವಾಗ ನನ್ನ ಯಜಮಾನ್ರು ಇಳ್ದಿದ್ದಾರೆ, ನೋಡೋರ್ಗು ನೋಡಿದ್ರು ಇವರೇ ಬಂದ್ರತ್ಲಾಗೆ ಅಲ್ವಾ? ವಾಸನೆ ಹೆಂಗ್ ಬರ್ತಿದೆ? ಏಕೆ ಏನಕ್ ಬೇಡ? ತುಪ್ಪ ತಿನ್ನಲ್ವಾ? ಆಕ್ಚುಲಿ ತುಪ್ಪ ತಿಂದ್ರೆ ಒಳ್ಳೇದು, ದಪ್ಪ ಆಗಲ್ಲ. ಸ್ವಲ್ಪ ಫ್ಲೇಮ್ ದೊಡ್ಡದ್ ಮಾಡಿ. ಗಂಡ ಪಾಪ ಯಾವಾಗ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ಗೊತ್ತಾ, ಎಲ್ಲ ಮಾಡ್ಕೊಡ್ತಾರೆ. ತುಂಬಾ ಸ್ವೀಟ್ ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಎಲ್ಲದೂ ಮಾಡ್ಕೊಡ್ತಾರೆ ಅವ್ರು. ಫಸ್ಟ್ ಆಫ್ ಆಲ್ ಸುಮ್ಮನೆ ವಿಡಿಯೋದಲ್ಲಿ ಕಾಲ್ ಎಳಿತಾರೆ ಅಷ್ಟೇ, ಬಟ್ ಆ ತರ ಇಲ್ಲ ಅವರು. ಯೂಟ್ಯೂಬ್ ಚಾನಲ್ ಇದಾರೆ ಹೇಳ್ರಿ ಅಂತ ಹೇಳಿ ನನಗೆ 100 ರೂಪಾಯಿ ಕೊಟ್ಟಿದ್ಲು. ಏಯ್
ಹಂಗೇನಿಲ್ಲ, ಇಲ್ಲ ನಿಜ ಅಷ್ಟೇ. ಏನು ಹೇಳಿದ್ರು ಮಾಡ್ಕೊಡ್ತಾರೆ ಗೊತ್ತಾ. ನಮ್ಮ ಅಪ್ಪ ಹೇಗೆ ನನ್ನನ್ನು ಏನು ಕೇಳಿದ್ರು ಇಲ್ಲ ಅಂತಿತ್ತೋ ಹಾಗೆ ನಮ್ಮ ಯಜಮಾನ್ರು ಅಷ್ಟೇ. ನಾನು ಏನು ಕೇಳಿದ್ರು ಇಲ್ಲ ಅಲ್ಲ, ಇಲ್ಲ 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 ಅನ್ನೋದೇ ಇಲ್ಲ ಅಲ್ಲ. ಅದು ಎಕ್ಸ್ಟ್ರಾ ಜಾಸ್ತಿ ಆಯಿತು ಅಂತ ತೆಗೆದ್ರು. ಅದಿಟ್ಟು ಇದೆ, ಇದಿಷ್ಟು ನನಗೆ, ಆಮೇಲೆ ನಿಮಗೆ ಎಣ್ಣೆಲಿ ಕರೀತಾರೆ. ಇದಕ್ಕೆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಏನೇನು ಹಾಕಿದ್ದೀನಿ ಅಂತ, ಏನೇನು ಹಾಕಿದ್ದಾರೆ ಅಂತ. ಸೊ ಒಂದು ಕಡೆ ಅಳವೆ ಬೀಜದ ಇದೆಲ್ಲ ರೆಡಿ ಆಗ್ತಾ ಇದೆ. ಸೊ ಇದನ್ನು ಕುಡಿಬೇಕು, ತುಂಬ ಹೆಲ್ತಿ. ನೀವು ಕುಡೀರಿ. ಏಕೆ? ನನಗೆ ಇಷ್ಟ ಇಲ್ಲ. ಇನ್ನೇನು ಇಷ್ಟ? ಸೊ ಇನ್ನೇನು ಸ್ವಲ್ಪ ಹೊತ್ತು ಆಗುತ್ತೆ, 5 minutes. ಇದೊಂಚೂರು ಕೆಳಗೆ ಇಡ್ರಿ, ಕೂತ್ಕೊಳ್ತೀನಿ. ಇದು ರೆಡಿ ಆಗಿದೆ ನನಗೆ ತುಪ್ಪದಲ್ಲಿ. ಅಲ್ವಾ? ನನಗೆ ಇವಾಗ ಕೊಡ್ತಾರೆ. ಈ ಕಡೆ ಅಳವೆ ಬೀಜನು ಕುದೀತಾ ಇದೆ. ಆಫ್ ಮಾಡ್ರಿ ಅಮ್ಮ. ಇಲ್ಲಿ ಕುದೀರಿನ ಸ್ವಲ್ಪ. ಇವಾಗ ಸರ್ವ್ ಮಾಡ್ತಾರೆ, ನನಗೆ ಕೊಡ್ತಾರೆ. ಅವ್ರು ಎಣ್ಣೆಲಿ ಚೆನ್ನಾಗಿ ಕರ್ಕೊಂಡು ತಿಂತಾರೆ. ಮೋಸ ಅಲ್ವಾ ಇದು? ಮೋಸ ಮಾಡಲು ಇನ್ನೊಂದು 2 ತಿಂಗಳು ಬಿಟ್ಟು ನೀವು ತಿಂತೀಯಂತೆ ಬಿಡು. 2 ತಿಂಗಳು ಆಲ್ರೆಡಿ 3 ತಿಂಗಳು ಆಗಿದೆ. ಕೊಡೋಳಿ. ಎಂಜಾಯ್. ಇದೇನು ಸ್ಪೂನ್ ಏನು ಬೇಡ. ಈರುಳ್ಳಿ ಹಾಕೊಳ್ಳೋದು ಆಪ್ಷನಲ್. ಈರುಳ್ಳಿ ಆಪ್ಷನಲ್ಲೇ, ಬಟ್ ನನಗಿಷ್ಟ. ಮೆಂತ್ಯ ಸೊಪ್ಪು ನಿಮಗೆ ಇಲ್ಲ ಮಾಡ್ತಿಗೆ ಒಳ್ಳೇದು ಅಂತ ಮೆಂತ್ಯ ಸೊಪ್ಪು ಹಾಕಿ ಮಾಡೋದು. ಗುಲಾಬಿ ಗುರುಂದಿದ್ರೆ ನಿಜ ಚೆನ್ನಾಗಿದೆ. ತಿಂದೋಡಿ, ಅಮ್ಮಗೆ ತಿನ್ನಿಸ್ತೀನಿ ನೋಡಿ. ಸ್ವಲ್ಪ ಸ್ವಲ್ಪ ಮೊದಲೇ ತುಪ್ಪದ. ನಾನು ಅದೇ ಅನ್ಕೊಂಡೆ, ಈಗ ತುಪ್ಪ ತಿನ್ನಲ್ಲ ಸ್ವಲ್ಪ ಅಲ್ಲ ಮಗಳು ಅನ್ಕೊಂತೀರಾ, ನಾನು ತಿನ್ಸಿದ್ ತಿನ್ನಲ್ಲ ಅಲ್ಲ. ಸ್ವಲ್ಪ ಸ್ವಲ್ಪ ಅಮ್ಮಗೆ ತುಪ್ಪದಲ್ಲಿ ಮಾಡಿದ್ ಇಷ್ಟ ಇಲ್ಲ, ಅದಕ್ಕೆ ಹಂಗ ಆಡ್ತಾರೆ ಅಷ್ಟೇ. ನಂಗೆ ತುಪ್ಪ ಇಷ್ಟ. ಒಂದ್ ಸ್ವಲ್ಪ ನನಗೆ ತುಪ್ಪ ಇಷ್ಟ. ಎಮ್ಮಿ ಎಮ್ಮಿ ಆಗಿದೆ. ಎಣ್ಣೆಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಎಣ್ಣೆಲಿ ಮಾಡ್ಕೊಂಡು ಬಿಡಪ್ಪ. ನಿಮ್ಗೊಂದು. ಸೊ ಅಳವೆ ಬೀಜ ಕೂಡ ರೆಡಿ ಮಾಡಿದ್ದಾರೆ. ನನಗೆ ಕೆಳಕ್ಕೆ ಚೆಲ್ಲಿದ್ರಾ? ಇರ್ಲಿ ಬಿಡ್ರಿ, ಸಾಕು ಸಾಕು ಸಾಕು. ನನಗೆ ಇದು ಆ್ಯಕ್ಚುಲಿ ಬೆಳಗ್ಗೆ ಕುಡಿಬೇಕು, ನಂಗೆ ಬೆಳಗ್ಗೆ ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಕುಡಿತೀನಿ. ಓ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಯಾಕೆಂದರೆ ಯಾರು ಬೇಕಾದರೂ ತಿನ್ಬೋದು, ಹೆಲ್ತಿ ಫುಡ್ ಕೂಡ ಹೌದು. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.